ಇವತ್ತು ನಾಗೇಂದ್ರ ಅವರು ಅವತ್ತು ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಏನು ಬಹುಶಃ ಅಕೌಂಟಿಂದ ಬಹುಶಃ ಇರುವಂಥ ಹಣ ಬೇರೆ ಅಕೌಂಟಿಗೆ ಖಾಸಗಿ ಅಕೌಂಟ್ ಹೋಗಿದೆ. ಇದರ ಅಧಿಕಾರಿಗಳ ತಪ್ಪ, ಮಂತ್ರಿಗಳ ತಪ್ಪ, ಈ ಒಂದು ಕಾಲಘಟ್ಟದಲ್ಲಿ ಚರ್ಚೆ ಆಗುವ ಸಂದರ್ಭದಲ್ಲಿ ತತ್ಕ್ಷಣ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ಮಂತ್ರಿ ಮಂಡಲದಿಂದ ದೂರ ಇದ್ದರು. ಅವರು ರಾಜೀನಾಮೆ ಕೊಡಲಿಕ್ಕೆ ಇಲ್ಲಿ ಯುವಕರು ಗಲಾಟೆ ಮಾಡಬೇಕು, ಯುವಕರ ಮೇಲೆ ಪೊಲೀಸ್ ಲಾಠಿ ಬೀಸಬೇಕು, ಇಡೀ ದೇಶ ರಾಜ್ಯ ಉದ್ದಕ್ಕಲು ಗದ್ದಲಾಗಬೇಕಂತ ಎಲ್ಲಿ ಕೂಡ ಅವಕಾಶ ಇರಲಿಲ್ಲ. ಯಾವಾಗ ಆರೋಪ ಬಂತ ತತ್ಕ್ಷಣ ಆ ಒಂದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಕೊಟ್ಟ ನಂತರ ಸುಮಾರು 1.5 ವರ್ಷದಿಂದ 2 ವರ್ಷ ತನಕ ಕೂಡ ಅವರು ಸರ್ಕಾರದಿಂದ ದೂರ ಇದ್ದರು, ಸಚಿವ ಸ್ಥಾನದಿಂದ ದೂರ ಇದ್ದರು. ಎಲ್ಲ ರೀತಿಯ ತನಿಖೆಯನ್ನು ಕೂಡ ಅವರು ಎದುರಿಸಿದ್ದಾರೆ. ತನಿಖಾ ಸಂಸ್ಥೆ ಯಾವ ಆ ಒಂದು ಕೇಸ್ ತನಿಖೆ ನಡೀತಾ ಇದೆಯಾ, ಆ ತನಿಖೆಯಲ್ಲಿ ಇವರು ದೋಷ ಮುಕ್ತಿಯಾಗಿ ಇವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಏನು ಇವತ್ತು ಸುಮಾರು 180 ಕೋಟಿ ರೂಪಾಯಿ ಇವತ್ತು ಹಣ ಒಂದು ಖಾತೆ ನಮ್ಮ ಇಲಾಖೆ ಖಾತೆಯಿಂದ ಬೇರೆ ಅಕೌಂಟಿಗೆ ಹೋಗಿತ್ತ, ಎಲ್ಲ ಖಾತೆ ಕೂಡ ಆ ಎಲ್ಲ ಹಣ 99.5% ಆ ದುಡ್ಡು ಮತ್ತೆ ಸರ್ಕಾರಕ್ಕೆ ಇಲಾಖೆಗೆ ಮತ್ತೆ ರಿಟರ್ನ್ ಬಂದಿದೆ. ಯಾವ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅದನ್ನು ಕೂಡ ಕ್ರಮ ಕೂಡ ಇವತ್ತು ಆಗಿದೆ. ಯಾವುದಾದ್ರೂ ಒಂದು ಸರ್ಕಾರಕ್ಕೆ ವಂಚನೆ ಆದಂಥ ಪ್ರಕರಣದಲ್ಲಿ ಮತ್ತು ಇಂಥ ಇಲಾಖೆಯಿಂದ ಈ ರೀತಿಯಾದ ಅನಾಹುತದಲ್ಲಿ ಅಧಿಕಾರಿಗಳ ಮೇಲೆ ಇನ್ನಿತರ ಮೇಲೆ ಕ್ರಮ ಇವತ್ತು ಆಗಿದ್ದಲ್ಲದೆ ಆವಾಗ ದುಡ್ಡು ಇಷ್ಟು ರಿಕವರಿ ಮಾಡಿದ ಎಲ್ಲಿಯೂ ಕೂಡ ಇಲ್ಲ, ಎಲ್ಲಿಯೂ ಕೂಡ ರಿಕವರಿ ಆದ ಇತಿಹಾಸದಲ್ಲೇ ಬಹುಶಃ ಇರಲಿಕ್ಕಿಲ್ಲ. ಆದರೆ ಎಲ್ಲ ದುಡ್ಡು ಅದನ್ನು ಪತ್ತೆ ಹಚ್ಚಿ ಮತ್ತೆ ಅದನ್ನು ರಿಕವರ್ ಮಾಡಿ ಅಧಿಕಾರಿಗೆ ಮೇಲೆ ಇವತ್ತು ಕ್ರಮ ಕೈಗೊಂಡು ಇದ್ದರೆ ಅದು ಈ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದ ಕಾರಣ ಅದಕ್ಕೆ ಅವರು ರಾಜೀನಾಮೆ ಅವತ್ತೇ ಕೊಟ್ಟಿದ್ದಾರಲ್ಲ. ದೋಷ ಮುಕ್ತರಾಗಿ ಬಂದ ನಂತರ ಅವರಿಗೆ ಎಲ್ಲ ಕಾನೂನು ರೀತಿಯ ವ್ಯಾಪ್ತಿ ನೋಡಿಕೊಂಡು ಅವರಿಗೆ ಮಂತ್ರಿ ಸ್ಥಾನ ಕೊಟ್ಟಾಗ ಅನಗತ್ಯವಾಗಿ ಅಧಿವೇಶನ ನಡೆಸಲಿಕ್ಕೆ ಬಿಡದಿರುವುದು ಇದು ಒಂದು ಜನ ಮಾಡುವಂತಹ ವಂಚನೆ ಅಲ್ವಾ. ಅವ್ರಿಗೆ ಎಷ್ಟು ಬೇಕಾದ ರಾಜ್ಯಕ್ಕೆ ಮಾಡ್ಬೋದು, ಅವ್ರಿಗೆ ಏನು ಬೇಕಾದರೂ ಹೇಳ್ಬೋದು. ಆದ ಕಾರಣ ಅದೇ ರೀತಿ ಇವತ್ತು ಮಂತ್ರಿಗಳು ಮಂತ್ರಿ ಆಗೋದು ಯಾವಾಗ? ಪಕ್ಷ ತೀರ್ಮಾನ ಮಾಡಿದ ತಕ್ಷಣ ಮಂತ್ರಿಗಳಾಗ್ತಾರ? ಕಾನೂನುಬದ್ಧವಾಗಿ ಎಲ್ಲ ಸರಿ ಉಂಟಾ, ಇವರನ್ನು ಮಾಡ್ಬೋದಾ, ಮಾಡದೇ ಇರ್ಬೋದಾ, ಇದೆಲ್ಲ ನೋಡಿಕೊಂಡೇ ಇವತ್ತು ಅವರಿಗೆ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಸ್ವೀಕಾರ ಕೊಡಿಸೋದು. ಯಾವಾಗ ಗವರ್ನರಿಂದ ಪ್ರತಿಜ್ಞಾ ವಿಧಿ ಸ್ವೀಕರಿಸ್ತಾರ ತದನಂತರ ಕೂತ್ಕೊಂಡು ಬುಕ್ಕಲ್ಲಿ ಸೈನ್ ಆಗ್ತಾರಲ್ಲ, ಆವಾಗ ಅವರು ಅಧಿಕೃತವಾಗಿ ಮಂತ್ರಿ ಆಗ್ತಾರೆ. ಹಾಗಾದರೆ ಗವರ್ನರ್ಗೆ ಈ ಲಿಸ್ಟ್ ಬಂದಾಗ ಕಾನೂನು ವ್ಯಾಪ್ತಿಯಲ್ಲಿ ಇಷ್ಟು ಸಮಸ್ಯೆ ಇದೆ, ಮಾಡಲೇಬಾರ್ದಿತ್ತು ಎಂಬ ವಿಚಾರ ಇದ್ದಿದ್ದಲ್ಲಿ ಗವರ್ನರ್ ಯಾಕೆ ಅವ್ರಿಗೆ ಒತ್ತು ಕೊಡ್ತಾರೆ? ಗವರ್ನರ್ ಅವ್ರಿಗೆ ಕಾನೂನಿನ ಜ್ಞಾನವೇ ಅವ್ರಿಗೆ ಇಲ್ವಾ? ಅವ್ರು ಕೇಳಿಲ್ವಾ? ಅವ್ರಿಗೆ ಗೊತ್ತಿಲ್ವಾ? ಕಾನೂನು ತಂಡ ಇಲ್ವಾ? ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ಆ ವರ್ಗಕ್ಕೆ ಇವತ್ತು ಅವಕಾಶ ಇರುವಾಗ ಅದನ್ನೇ ಮುಂದಿಟ್ಟುಕೊಂಡು ಯಾಕೆ ಇವತ್ತು ಇಷ್ಟು ರಾಜ್ಯಕ್ಕೆ ಮಾಡ್ತಾರಂತೇಳಿ ಜನ ಇವತ್ತು ಅರ್ಥ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಇದು ಜನರಿಗೆ ಮಾಡುವಂಥ ವಂಚನೆ, ಜನರಿಗೆ ಮಾಡುವಂಥ ಸಾಮಾಜಿಕ ವಂಚನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಿಬಿಐ ಅವರು ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಚಾರ್ಜ್ ತೆಗೊಳ್ಳುವಂಥ 2 ದಿವಸ ಮುಂಚೆ ಈ ಚಾರ್ಜ್ ಶೀಟನ್ನು ಇವತ್ತು ಆ ಒಂದು ನೋಟಿಸ್ ಜಾರಿ ಮಾಡಿ ಚಾರ್ಜ್ ಶೀಟ್ಗೆ ಪರ್ಮಿಷನ್ ಕೇಳ್ತಾರೆ. ಅಲ್ಲಿಯ ತನಕ 1.5 ವರ್ಷ ಏನು ಸುದ್ದಿಲ್ಲ. ಯಾಕೆಂತ ಹೇಳಿದರೆ ಬಹುತೇಕ ಅವರ ಆಲೋಚನೆಯಲ್ಲಿ ಇವರು ಮಂತ್ರಿ ಸ್ಥಾನಕ್ಕೆ ಬರ್ಬೋದು
ನಿಮ್ಮ ಉದ್ದೇಶನೂ ಕೂಡ ಇರ್ಬೋದು, ಇಲ್ಲ ನಮ್ಗೆ ಗೊತ್ತಿಲ್ಲ. ಅದೆಲ್ಲ ಕೂಡ ಸತ್ಯ ಅಂತ ಹೇಳಿಕ್ಕಾಗ್ತದಾ? ಅಲ್ಲಲ್ಲ, ನೀವೇನಂದ್ರಿ ಈಗ ಕ್ಲೀನ್ ಚಿಟ್ ಕೊಟ್ರೆ ಏನು, ನೀವು ಯು ನೋ ದ ಲೀಗಲ್ ಥಿಂಗ್. ಕ್ಲೀನ್ ಚಿಟ್ ಅಂತಂದ್ರೆ ಏನು ಆರೋಪ ಮುಕ್ತ ಅಂತ ಹೇಳಿ ಅಂದಾಗ, ಆರೋಪ ಮುಕ್ತ ಆದಾಗ ವೇರ್ ಇಸ್ ದ ಕ್ವಶನ್ ಆಫ್ ಟೇಕಿಂಗ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್? ನೋಡಿ, ಒಂದು ಸಂಸ್ಥೆ ಯಾವ ಸಂಸ್ಥೆ ತನಿಖೆ ನಡೆಸ್ತಾ ಇತ್ತ ಆ ಸಂಸ್ಥೆ ಕ್ಲೀನ್ ಚಿಟ್ ಕೊಟ್ಟಿದೆ. ಅಲ್ಲ, ಕ್ಲೀನ್ ಚಿಟ್ ಕೊಟ್ಟೋದು ಯಾವಾಗ? ಆರೋಪ ಮುಕ್ತ ಆಗಬೇಕು. ಆರೋಪ ಮುಕ್ತ ಆಗಿಲ್ಲ ಇನ್ನು. ಚಾರ್ಜ್ ಶೀಟ್ ಅಲ್ಲ, ನಾನು ಹೇಳ್ದು ಕೇಳಿ, ಕರೆಕ್ಟ್ ಹೇಳ್ದು ಕೇಳಿ. ಯಾವ ಒಂದು ತನಿಖೆಯನ್ನು, ಆ ಒಂದು ವಿಚಾರವನ್ನು ತನಿಖಾ ಸಂಸ್ಥೆ ಇವತ್ತು ಹಮ್ಮಿಕೊಂಡಿದೆಯಾ, ಆ ತನಿಖಾ ಸಂಸ್ಥೆ ಇವತ್ತು ಅವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ನಮ್ಮ SIT ಅವ್ರು ಇಲ್ಲಿ ಮಾಡಿದ್ರಲ್ಲ, SIT ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, CBI ಅಲ್ಲಲ್ಲ, ಹೇಳ್ದು ಕೇಳಿ. ED ಕೂಡ ಬಂದಿತ್ತು. ವೆಯ್ಟ್ ನಾನು ಬರ್ತಾನೆ ಅಲ್ಲಿಗೆ. ಇಲ್ಲಿ ಏನು ಇವತ್ತು ಸ್ಟೇಟಲ್ಲೇ ಇವತ್ತು ಅವ್ರು ತನಿಖೆ ಆಯ್ತಾ, ಆ ತನಿಖಾ ಸಂಸ್ಥೆ ಅವ್ರಿಗೆ ಕ್ಲೀನ್ ಚಿಟ್ಟದಲ್ಲಿ ಕೊಟ್ಟಿದೆ. ಅವ್ರು ಬೇಲಲ್ಲಿ ಇವತ್ತು ಬಂದಿದ್ದಾರೆ, ಬರುವಂಥ ದುಡ್ಡೆಲ್ಲ ಕೂಡ ಬಂದಿದೆ. ಈಗ ನಿಮ್ಮ ಪ್ರಶ್ನೆ ಏನಂತ ಹೇಳಿದರೆ, CBIನವರು ನೋಟಿಸ್ ಕೊಟ್ಟು CBIನವರು ತನಿಖೆಯನ್ನು ಕೂಡ ಮುಗಿಲಿಲ್ಲ. ಎಷ್ಟು ದೇಶದಲ್ಲಿ ಎಷ್ಟು ಕಡೆ BJPಯಲ್ಲಿ ಕೂಡ ಇವತ್ತು CBI ಮತ್ತು ಇನ್ನಿತರ ಕೇಸ್ ಇರುವವರು ಯಾವ್ಯಾವ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಯಾವ ಸ್ಥಾನದಲ್ಲಿ ಇಲ್ಲ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ವಿಚಾರದಲ್ಲಿ ಕೂಡ ಇಲ್ವಾ? 100 ಎಷ್ಟು ಜನ ಇದ್ದಾರೆ ಲೆಕ್ಕ ತಗೊಳ್ಳಿ ನೀವು. ಯಾಕೆಂತ ಹೇಳಿ ನಾನು ಹೇಳ್ದ ಕೇಳಿ, ಅಲ್ಲಲ್ಲ ಹೇಳ್ದ ಕೇಳಿ. ಇಲ್ಲಿಯ ತನಿಖಾ ಸಂಸ್ಥೆಯವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇಲ್ಲಿ ತನಿಖೆಯನ್ನು ಮಾಡಿದಾರ, ಅವರು ಅದಕ್ಕೆ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ, ಬೇಲಲ್ಲಿ ಬಂದಿದ್ದಾರೆ. ಈಗ CBI ಅವರು ಬಹುಶಃ 3 ದಿವಸ ಮುಂಚೆ, ಕೆಲವು ದಿನ ಹಿಂದೆ ಆ ಒಂದು ನೋಟಿಸ್ ಜಾರಿ ಮಾಡಿದ್ದಾರೆ. CBI ನೋಟಿಸ್ ಜಾರಿ ಮಾಡಿದ ತಕ್ಷಣವೇ ಅವನು ಆರೋಪಿ ಅಂತ ಅವರು ತಪ್ಪಿಸ್ತಾರಂತ ಎಲ್ಲಿಯೂ ಕೂಡ ಆಗೋದಿಲ್ಲ. CBI ನೋಟಿಸ್ ಕೊಟ್ಟವರು, CBI ಕೇಸ್ ಇರುವವರು, ತನಿಖೆ ಸಂಸ್ಥೆಯಲ್ಲಿ ಆಯ್ತು. ಅದೇ ನಾನು ಹೇಳಿ ಕೇಳಿ. ಅಷ್ಟು ಮಾಡಿದಂತ ಹೇಳಿದ ತಕ್ಷಣ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತೇಳಿ ಕಾನೂನಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಯಾಕೆಂತೇಳಿ ಇಡೀ BJPಯಲ್ಲಿ, ಇಡೀ ದೇಶದಲ್ಲಿ ನೀವು ತಗೊಳ್ಳಿ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಅವ್ರು ಮುಂಚೆ ಮಮತಾ ಬ್ಯಾನರ್ಜಿ ಪಾರ್ಟಿಯಲ್ಲಿದ್ದಾಗ ಇದೇ BJP ಮುಖಂಡರು ಹೋಗಿ ಅವರ ಮೇಲೆ ಏನು ಹೇಳಿದ್ದಾರೆ, ಮತ್ತು ಇವತ್ತು ಅವರು ಏನು ಮುಖ್ಯಮಂತ್ರಿ ಆಗಿದ್ದಾರೆ. ಆಸಾಮ್ನ ಮುಖ್ಯಮಂತ್ರಿ ಮನೆ ಎಷ್ಟಿದೆ ನೀವು ತಗೊಳ್ಳಿ. ಯಾಕೆ ಅವರ ಮೇಲೆ ಇಲ್ಲ? ಯಾಕೆ ST ನಮ್ಮ ನಾಗೇಂದ್ರ ಅವರಿಗೆ ಬಂದಾಗ ಮಾತ್ರ ಇದು ಬರ್ತದೆ, ಸಬ್ಜೆಕ್ಟ್ ಬರ್ತದೆ. ಬೇರೆಯವ್ರಿಗೆ ಯಾಕೆ ಯಾರಿಗೆ ಕೊಡಿದ ಮಾತಾಡೋದಿಲ್ಲ? ಏನಾದರೂ CBI ಅವರು ಇವತ್ತು ಪ್ರಾಸಿಕ್ಯೂಷನ್ ಕೇಳಿ, ಗವರ್ನರ್ ಅವರು ಇವತ್ತು ತನಿಖೆಗೆ ಅವಕಾಶ ಕೊಟ್ಟು, ನಾಳೆ ಅವರು ಆರೋಪಿ ಅಂತ ಹೇಳಿ ಅವರು ಸಾಕ್ಷಿ ಸಮೇತವಾಗಿ ಇವತ್ತು ತಪ್ಪಿಸ್ತ ಅಂತ ಹೇಳಿದ್ದಾರೆ, ಅವಾಗ ಖಂಡಿತ ಅವರು ಕೈ ಬಿಡ್ತಾರೆ ಪಕ್ಷ. ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ.